ನೋಡಮಿ, ಇವತ್ತು ಯಾವ್ದನ ಒಂದು ಕೆಲಸ ಹುಡಿಕೊಂಡೇ ಬರಬೇಕು, ಇಲ್ಲಾಂದ್ರೆ ಆಗಕ್ಕಿಲ್ಲ. ಅಮ್ಮ ಮಗ ಇಬ್ರು ಒಂದ್ ಕಡೆ ಹೋಗೋರೆ, ನಾವೊಂದ್ ಕಡೆ ಹೋಗೋಣ. ಯಾವ್ದನ ಒಂದು ಕೆಲಸ ಮಗಳೇ, ಒಂದು 8,000 10,000 ಬಂದ್ರು ನಮ್ಮ ಸಂಸಾರ ಎಲ್ಲೋ ಹೊಂಟಾಯ್ತದೆ. ಹಾ, ಇನ್ನ ನಮ್ಮ ಊರಾಗ ನಾವು 4 ಜನ ದುಡಿತಾ ಇದೀವಿ ಅಂದ್ರೆ ಬೇಜಾನ್ ದುಡ್ಡು ಆಯ್ತದೆ. ಯಾವ್ದೋ ಒಂದೊಂದು ಮಾಡ್ಬೇಕು, ಒಂದೊಂದ್ರಾಗೆ ಇದು ಮಾಡ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ನೀನಿಯ ನೋಡು, ಈ ಕೆಲಸ ಆ ಕೆಲಸ ಅನ್ನೋದು ಏನು ಬೇಡ, ಯಾವ ಸಿಕ್ಕರದಕ್ಕೆ ಹೋಯ್ತಿರೋಣ ಸ್ಟಾರ್ಟಿಂಗ್ ಆಗಿ. ಓ ಸರಿ ಕಣಮ್ಮ, ಆಯ್ತು. ನಾನೇನು ಬಿಟ್ಟೆನೆ, ನಾನು ಏನಾರ ಒಂದೊಂದು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಲೇಬೇಕು. ಇಬ್ರಿಗೂ ಒಂದೇ ತ ಕೆಲಸ ಸಿಕ್ಕರೆ ಬೋಲ್ ಚೆನ್ನಾಗಿರ್ತದೆ. ಸಿಗ್ಲಿಲ್ಲ ಅಂದ್ರೆ ನೀಯ ಕಷ್ಟ. ಸಿಕ್ಕರೆ ಒಳ್ಳೇದೇ ನೀನಿಯ ಅಲ್ವೇ. ಯಾವ್ದನ ಒಂದು ಒಳ್ಳೆ ಫ್ಯಾಕ್ಟ್ರಿನೋ ಯಾವ್ದಕ್ಕನ ಸೇರ್ಕೋಬೇಕು ಕಣಮ್ಮ. ಒಂದು ಕಡೆಯಿಂದ ಹುಡ್ಕನ. ಮದ್ಲು ಅಲ್ಲಿ ಗಾರ್ಮೆಂಟ್ಸ್ ಐತಲ್ಲ, ಅಲ್ಲಿ ಗಾರ್ಮೆಂಟ್ಸ್ ಹತ್ರ ಹೋಗ್ಬಿಟ್ಟು ಕೇಳೋನಿ, ಅಲ್ಲಿ ನನ್ನ ಕೆಲಸ ಐತಾ ಅಂತ. ಅಲ್ಲಿ ಸಿಕ್ಕರೆ ಪುಣ್ಯ ಕಣಮ್ಮ, 12,000 ಸಾವಿರ ಏನೋ ಕೊಡ್ತಾರಂತೆ. ಸಾಕು, ಅವರೇ ವ್ಯಾನ್ ಕಳಿಸ್ತಾರೆ, ಹೊತ್ಕೊಂಡು ಹೋಗೋದು ಅಷ್ಟೇ ನೀನಿಯ. ಹ್ಞೂ ಕಣಮ್ಮಿ, ಅದೇ ಗಾರ್ಮೆಂಟ್ಸ್ ಬಸ್ ಬತ್ತವಲ್ಲ, ಗಾರ್ಮೆಂಟ್ ಬಸ್ಗೆ ನೀವು ಹೊತ್ಕೊಂಡು ಹೋಗ್ಬೋದು ಹೇಳಿ. ನಮ್ಮೂರಿಗೂ ಬತ್ತವೆ. ನಾನು ವಿಚಾರಿಸ್ತೀನಿ ಅಂತ ಅನ್ಕೊಂಡೆ ಗಾರ್ಮೆಂಟ್ಸ್ದು. ಹಳ್ಳಿಗಳು ಜನಗಳ ಮುಂದೆಲ್ಲ ಯಾಕೆ ಚೀಪಾಗಿ ಹೋಗ್ಬೇಕು, ನಾನು ನೀನು ಸುಮ್ಕಿರು. ಬೀಗ್ರೆ, ಇನ್ನು ಕೆಲಸ ಹುಡ್ಕಕ್ಕೆ ಹೋಗ್ಲಿಲ್ವಾ? ಈಗ ಬೀಗ್ರೆ ಬಸ್ ಬರ್ಬೇಕಲ್ಲ, ನೋಡ್ತಾ ಇದೀವಿ. 6 ನಡೆದಾಗ ಹೋಗನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿ ನಿಂತ್ಕೊಳ್ಳೋದು ಅಂತ. 6 ನಡೆದಿದ ತಕ್ಷಣ ನೀವು ಹೋಗ್ಬಿಡನಿ ಅಂತ ಕಾಯ್ತಾ ಇದ್ದೆ. ನೀವು ಎಲ್ಲೋಯ್ತಿದ್ದೀರಾ ಕೆಲಸ ಹುಡ್ಕಕ್ಕೆ? ನಾನು ಇಲ್ಲೇ ನೀ ಸಂಘದಾಗೆ ಲೆಕ್ಕ ಬರೆಯೋ ಕೆಲಸನಂತೆ ಅದು ಐತಿ ಅಂತ ಹೇಳ್ತಿದ್ರು, ಕೇಳ್ಕೊಂಬಿಟ್ಟು ಬರಣಿ ಅಂತ ಹೋಯ್ತಾ ಇದ್ದೀನಿ. ನನ್ನ ಮಗ ಫ್ಯಾಕ್ಟ್ರಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಭಾಳ ಕಮ್ಮಿ ಇದಕ್ಕೆ ಬಡ್ಡಿಗೆಲ್ಲ ಸಿಗ್ತದ ಅಂತ ನೋಡ್ತಾವ್ನಿ. ಅವ್ನು ಫ್ಯಾಕ್ಟ್ರಿ ಕಟ್ಟ ಕೆಲಸ ನೋಡ್ಕೊತಾನೆ. ನಾವು 3 ಜನ ಹಂಗೋ ಹಿಂಗೋ ದುಡ್ಕೊಂಡು ಹೋದ್ರೆ ಆಯ್ತು ಬಿಡು. ನಾನು ಬರ್ತೀನಿ, ಅಲ್ಲಿ ಕೇಳ್ಕೊಂಬಿಟ್ಟು ಬರ್ತೀನಿ, ಲೆಕ್ಕ ಬರೆಯೋಕೆ ಅದೆಷ್ಟು ಕೊಡ್ತಾರೋ ಕಾಸು. ನೀವೇನು ಓದು ಬರ ಬಂದೈತೆ ನಿಮಗೆ, ಅದಕ್ಕೆ ನೀವಂತೂ ಹೆಂಗೋ ಹೋಯ್ತಿರ ಲೆಕ್ಕ ಪಕ್ಕ ಬರೆಯೋದಕ್ಕೆ. ನಾನು ಅಂತ ಓದಿಲ್ಲ ಮಾಡಿಲ್ಲ ಶಾನೆ, ನಂಗೆ ಏನು ಗೊತ್ತಾಗಕ್ಕಿಲ್ವಾ. ಅದಕ್ಕೆ ಯಾವ್ದು ಕೆಲ್ಸಕ್ರ ಕೆಲ್ಸಕ್ಕೆ ಹೋಗ್ಬೇಕು. ನಾನು ನನ್ನ ಮಗಳಿಗೆ ಹೋಗ್ಬಿಟ್ಟು ಗಾರ್ಮೆಂಟ್ಸಾಗೆ ಕೆಲಸ ಕೇಳನಿ ಅಂತ ಅಂದ್ಕೊಂಡು ಹೋಯ್ತಾ ಇದೀವಿ. ಸರಿ, ಒಳ್ಳೇದಾಗ್ಲಿ ಹೋಗಿ. ನೀವು ಕೆಲಸ ಸಿಕ್ಕಿದ್ರು ಮನೆಗೆ ತಾನೇ ದುಡ್ಡು ಬರೋದು. ಹೋಗಿ ಹೋಗಿ. ಈಗ ಅನ್ನಿಸ್ತದೆ, ಓದೋ ಟೈಮಾಗ ಓದಿದ್ರೆ ನಮಗೂ ಏನಾರ ಇಂತಲ್ಲಿ ಅಕ್ಕಪಕ್ಕ ಬರೆಯೋ ಕೆಲಸನೋ, ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕುಟ್ಟ ಅಂತ ಓದ್ತಾ ಕೆಲಸನೋ ಸಿಗೋದೇನು ಅಂತ ಹೇಳ್ಬಿಟ್ಟು ಓದೋ ಟೈಮಾಗ ಓದಲಿಲ್ಲ ಅಂತ ಹೇಳಿದ್ರು ಇದೇ ಗೊತ್ತೀನಿ ನೀ ಆಗೋದು. ಓದೋ ಟೈಮಾಗ ಓದಲ್ಲ ನಾವು, ಆಮೇಕಿಂತ ಲಾಭ ಅಂತ ಬಾಯ್ ಬಡ್ಕೊಳ್ಳೋದು ಹಿಂಗೆ ಕೂತ್ಕೊಂಡು. ಅಯ್ಯೋ ಬುಡಮ್ಮಿ, ಯಾ ಬಾಳ ಏನ ನಮ್ದಂತೂ ನಾನು. ಏ ಸುಮ್ಕಿರು, ಅದಕ್ಕಿಂತ ನಮ್ದೇ ಎಷ್ಟು ಕೆಲಸ ವಾಸಿ, ಸುಮ್ಕಿರು. ಹೆಂಗೋ ನಿಧಾನಕ್ಕೆ ಹೋಗಿ ಹುಡಿಕೊಂಡು ಯಾವುದೋ ಒಂದು ಕೆಲಸ 16 ಕೆಲಸ ಇರ್ತವೆ. ಓದೋರ್ಗೆ ಒಂದೇ ಕೆಲಸ, ಓದ್ಲಿಲ್ಲ ನಮ್ಗೆ 16 ಕೆಲಸ. ಬಾಮ ಹೋಗೋಣ. ಆಗೋಗೋಗು, ಬುಸ್ ಬತ್ತಾ ಇದ್ದಂಗೆ ಬಾಬಾ. ಬಸ್ಸೇ ನಿಲ್ಲಿಸೋದ್ನಲ್ಲ, ಈಗ 6 ಒಳಗಾಸ ಹೋಗ್ಬೇಕು ನಾವು ಫ್ಯಾಕ್ಟ್ರಿಗೆ ಹೋಗಕ್ಕೆ. ಕಣಮ್ಮ, ಅಲ್ಲಿ ಕಾಣಿಸ್ತಾ ಇತ್ತು ನೋಡು, ಅಲ್ಲಿ ದೊಡ್ಡದಾಗ ಬೆಳ್ಳುಗೆ ಅದೇನೇ ನೀ ಫ್ಯಾಕ್ಟ್ರಿ. ಓಹೋ ಅದೇನಾ, ನೋಡ ನಡಿ ಸೇರ್ಸ್ಕೊಳಕ್ಕಿಲ್ವೋ ಪಾಮ ಕೇಳೋಣ. ಅದ್ರಾಗ ಏನಾಯ್ತಂತೆ ಕೇಳೋಣ ಇವತ್ತು, ಒಂದಲ್ಲ ಎರಡಲ್ಲ. ಎಷ್ಟಾಯ್ತದ ಅಷ್ಟು ಕೇಳೋಣ, ನೋಡೋಣ ಬಾ. ಇಲ್ಲಿ ಗಾಡಿಗಳು ಎಷ್ಟೊಂದು ಓಡಾಡ್ತವೆ, ಬಾ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋಣ. ಹುಷಾರಾಗಿ ನೋಡಿ, ಗಾಡಿಗಳು ಬತ್ತಿತ್ತವೆ. ಏಯ್, ಬೇಗ ಎಲ್ಲ ರೆಡಿ ಮಾಡ್ರಪ್ಪ. ಇನ್ನೇನು ತಿರುಗಿ ಗಾರ್ಮೆಂಟ್ಸಿಗೆಲ್ಲ ಶುರುವಾಯ್ತದೆ. ತಿರ್ಗಿ ಆಮೇಕಿಂದ ಅದು ಇದು ಅಂತ ಕತೆ ಹೊಡಿಯಕ್ಕೆ ಹೋಗ್ಬೇಡಿ. ಅದು ಎಷ್ಟು ತಡ ಮಾಡ್ತಿರೋ ಏನಮ್ಮ. ಅಲ್ಲಿ ಕಸ ಎಲ್ಲ ನೀಟಾಗಿ ಗುಡಿಸ್ಕ, ಆ ಪೀಸುಗಳೆಲ್ಲ ಎತ್ತಾಕ್ಬಿಡು. ತಿರ್ಗಿ ಆಮೇಕಿಂತ ಸುಮ್ಮನೆ ಬಂದ್ಮೇಲೆ ತಲೆ ತಿಂತೀರ ನೀವಂತೂ. ಕೆಲಸ ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ, ಎಚ್ಚರ ಮುಂದೆ ಸುಮ್ಮನೆ ನಿಂತ್ಕೊಳ್ಳೋದು. ಹಾ ಹೇಳಿ ಗಾರ್ಮೆಂಟ್ಸ್ಗೆ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ಬಂದಿದ್ದೀವಿ ಸಾ. ನಾನು ನಮ್ಮಮ್ಮ ಇಬ್ರು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ. ಈ ಗಾರ್ಮೆಂಟ್ಸ್ಗೆ ನಮ್ಮೂರಿಂದ ಭಾಳ ಜನ ಬರ್ತಾರೆ ಸಾ. ಅದಕ್ಕೆ ನಾವು ಇದೇ ಗಾರ್ಮೆಂಟ್ಸ್ಗೆ ಕೆಲಸ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸಾ. ಈಗ ಮಾರ್ಚ್ ಎಂಡಿಂಗ್ ಅಲ್ವೇನಮ್ಮ, ಮಾರ್ಚ್ ಎಲ್ಲ ಮುಗಿಯೋ ತನಕನೂ ಕೆಲಸ ಏನು ತಗೊಳಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳೋರಿ. ಮಾರ್ಚ್ ಎಂಡಿಂಗ್ ಎಲ್ಲ ಮುಗಿದ್ಬಿಟ್ಟು ಎಲ್ಲ ಆದ್ಮೇಲೆ ಏಪ್ರಿಲ್ ಮೊದಲನೇ ವೀಕಿಂದನೇ ಎಲ್ಲರೂ ಅಪಾಯಿಂಟ್ ಮಾಡ್ಕೊಳಕ್ಕೆ ಹೇಳೋರೆ. ಇನ್ನೊಂದು ಸ್ವಲ್ಪ ದಿನ, ಇನ್ನೇನು ಆಲ್ರೆಡಿ ಇನ್ನೊಂದು 4-5 ದಿನ, ಸ್ವಲ್ಪ ದಿನ ಕಾಯಿರಿ. ಇವತ್ತಾಗಲಿ ಎಷ್ಟೊಂದು ಆಗ್ಬಿಟ್ಟೈತೆ, ಆಗಲಿ 26. ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ, ನೋಡೋಣ. ಈಗ ಸದ್ಯಕ್ಕೆ ಮಾರ್ಚ್ ಎಲ್ಲ ಮುಗಿಯೋ ತನಕ ಆಗಲ್ಲ. ನೋಡಪ್ಪ, ನಾವು ಕಷ್ಟ ಆಗಿದ್ದೀವಿ, ನಮಗೂ ಕೆಲಸ ಬೇಕು. ನಮ್ಮೂರಿಗೆ ನೀವು ಬಸ್ ಬರ್ತದೆ, ನಿಮ್ಮ ಫ್ಯಾಕ್ಟ್ರಿ ಬಸ್ ನಮ್ಮೂರಿಗೆ ನೀವು ಬರ್ತದೆ. ನಮ್ಮೂರಾಗ ನೀವು ಹೋಗೋದು, ನಾವು ಅದಕ್ಕೆ ನೀವು ಎತ್ಕೊಂಡ್ಬಿಟ್ಟು ಬರೋನಿ ಅಂತ. ನಮ್ಮ ಹಳ್ಳಿ ಹೆಂಗಸ್ರುಗಳು ಬೇಜಾನ್ ಜನ ಬರ್ತಾರೆ ಇಲ್ಲೇ ನೀನು ಕೆಲಸ ಮಾಡಕ್ಕೆ. ನನಗೂ ಅದಕ್ಕೆ ನಾನು ನನ್ನ ಮಗಳು ಇಬ್ರು ಬಂದ್ಬಿಡನಿ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ವಿ. ಅಯ್ಯೋ, ನಾನು ಹೇಳ್ತಿರೋದು ಕೆಲಸ ಇಲ್ಲ ಅಂತ ಹೇಳ್ತಿಲ್ಲ, ಕೆಲಸ ಐತೆ. ಆದ್ರೆ ಮಾರ್ಚ್ ಎಲ್ಲ ಮುಗಿಯೋ ತನಕ, ಮಾರ್ಚ್ 31 ಆಗಿ ಏಪ್ರಿಲ್ 1ನೇ ತಾರೀಕು 2ನೇ ತಾರೀಕು ಮೇಲ್ ತಗೊಳ್ಳಿ ಕೆಲಸಕ್ಕೆ. ಈಗಿಂದ ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಮೇಲ್ಗಡೆಯಿಂದ ಆರ್ಡ್ರ್ ಬಂದೈತೆ. ಈಗ ಇಯರ್ ಎಂಡ್ ಅಲ್ವಾ, ವರ್ಷದ ಕೊನೆ ಅಲ್ವಾ, ಈಗ ಮಾರ್ಚ್ಗೆ ಅಲ್ವಾ ಎಲ್ಲ ಫೈನಾನ್ಸ್ ಎಲ್ಲ ನೋಡೋದು. ಅದಕ್ಕೆ ಇದು ಕೊನೆ ಅಂತ ಹೇಳ್ಬಿಟ್ಟು ಈ ಥರ ಬಂದಿರೋದು ನೋಡಿ. ಮುಂದಿನ ವಾರ ಬನ್ನಿ, ನೀವು ಮುಂದಿನ ವಾರ ಬಂದರೆ ನಿಮಗೆ ಕರ್ಕಂತಾರೆ ನಿಮ್ಮನ್ನ, ಏನು ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಆಗಲ್ಲ ನೋಡಿ, ಮುಂದಿನ ವಾರ ಬಂದರೆ ತಗೋತಾರೆ ನಿಮ್ಮನ್ನ. ಗ್ಯಾರಂಟಿ ತಗೋತಾರೆ ತಾನೇ? ಹಾ ಗ್ಯಾರಂಟಿ ತಗೋತಾರೆ. ಏನವ, ಅಲ್ಲೆಲ್ಲ ಉಸಿ ಕ್ಲೀನ್ ಮಾಡಿ ನೀಟಾಗೆ. ಬಂದೆ, ಅಲ್ಲೆಲ್ಲ ಕ್ಲೀನ್ ಆಗಿರ್ಬೇಕು. ಇವಾಗ ಬರ್ತೀನಿ ಅಮ್ಮ. ಮುಂದಿನ ವಾರ ಗ್ಯಾರಂಟಿ ಕೆಲಸ ಫಿಕ್ಸ್ ನಮ್ಗಿಲಿ. ಈಗ ಬ್ಯಾರೆ ಕಡೆ ಕೆಲಸ ಹುಡ್ಕೋದು ಇಲ್ಲ ಮನ್ಗೆ ಹೋಗೋದ ನೆಟ್ಗೆ? ಅಮ್ಮಿ, ಮುಂದಿನ ವಾರದ ಗಂಟೆ ಕಾಯ್ಬೇಕಾಯ್ತದೆ. ಬರೋದ್ ಬಂದಿದೀವಿ, ಎಷ್ಟು ಸಿಗ್ತದೋ ಅಷ್ಟು ಸಿಗ್ಲಿ, ಯಾವ ಕೆಲಸ ಸಿಗ್ತದೋ ಕೆಲಸ ಸಿಗ್ಲಿ. ಸುಮ್ಮನೆ ಓಡಾಡ್ಕೊಂಡು ಕುಂತ್ಕೊಳ್ಳೋದಕ್ಕಿನ್ನ ಯಾವ್ದನ ಒಂದು ಕೆಲಸ ಸಿಕ್ಬಿಟ್ರೆ ವಾಸಿ ಅಲ್ವೇ? ಯಾವುದೋ ಇಂಥದ್ದು ಅಂದ್ರೆ ಇಂಥದ್ದು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕೆಲಸ ಸಿಕ್ಬಿಟ್ರೆ ಬೇಮಿಯೋಲಪ್ಪ.
ಅದಕ್ಕೆ ಇವಾಗ ಈ ಕೆಲಸ ಇಲ್ಲಿ ಮುಂದಿನ ವಾರ ಬರೋ ಕೇಳೋರು ತಾನೆ ಒಂದು ವಾರಕ್ಕೆ ಒಂದು 1,000 ರೂಪಾಯಿ 2,000 ರೂಪಾಯಿನ ದುಡ್ಡು ಕಳನ್ವಾ ಬೇರೆ ಕಡೆ ಎಲ್ಲ ಕೇಳೋಣ ಇವಾಗ ಇವಾಗ ಯಾರನ್ನ ಕೊಟ್ಟರು ಕೊಡ್ಬೋದು ನಾವು ಕೆಲಸ ಇಲ್ಲೇ ಅಂಗಡಿ ಪಂಗಡಿ ಫ್ಯಾಕ್ಟ್ರಿ ಇರ್ತಾವಲ್ಲ ಅಂತ ತಾಕ್ ನೋಡಿ ಹೋಗಿ ಕೇಳಿ ವಿಚಾರಿಸ್ಬಿಟ್ಟು ಮನ್ಗೋಗೋಣ ಹೋಗೋದು ಹೋಯ್ತೀವಿ ಈಗ ನಿಮ್ಮ ಅತ್ತೆ ಕೆಲ್ಸಕ್ಕೆ ಹೋಯ್ತಿರ್ತಾಳೆ ನಾವು ಹೋಗ್ಲಿಲ್ಲ ಅಂದ್ರೆ ಸಂದಕ್ಕಿರ್ತದ ಏಳು ನೀನೇನೆ ಓ ಆಯ್ತಗ ಆಯ್ತು ಮತ್ತೆ ಹೋಗ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಹುಡುಕ್ಬಿಟ್ಟು ಏನೋ ಒಂದು ಮಾಡೋಣ ನಡಿ ಹತ್ತಾಗ ಹೋಗೋಣ ಸಾ ಸಾ ಹಾ ಬನ್ನಿ ಮೇಡಮ್ ಬನ್ನಿ ಬನ್ನಿ ಯಾವ ತರ ಸೀರೆ ತೋರ್ಸೋಣ ನಿಮ್ಗೆ ನಿಮ್ಗೆ ನಾನು ರೇಷ್ಮೆ ಸೀರೆ ಕಾಟನ್ ಸೀರೆ ಕಾಂಚೀವರಂ ಸೀರೆ ಮೈಸೂರು ಸಿಲ್ಕು ಯಾವ ತರ ಸೀರೆ ತೋರ್ಸೋಣ ಬನ್ನಿ ಮೇಡಮ್ ಬನ್ನಿ ಬನ್ನಿ ಕೂತ್ಕೊ ಬನ್ನಿ ಇನ್ನೂ ಇದು ಸ್ಟೋರ್ ರೂಮ್ ಪಕ್ಕದಲ್ಲಿ ಇನ್ನೂ ದೊಡ್ಡದಾಗಿದೆ ಬನ್ನಿ ನೋಡಿವ್ರಂತೆ ತೋರಿಸ್ತೀನಿ ನೀವೇ ಮೊದಲನೇ ಸಲ ಮೊದಲನೇ ಬೆಳಗ್ಗೆನೆ ಬಂದ್ಬಿಟ್ಟಿದ್ರ ಈಗ ತಾನೇ ಅಂಗಡಿ ತೆಗೆದ್ಬಿಟ್ಟು ನೋಡ್ತಾ ಇದ್ದೆ ಇನ್ನು 9 ಗಂಟೆಗೆ ತೆಗೆದ್ಬಿಟ್ಟೆ ಅಷ್ಟೊತ್ತಿಗಾಗಲೇ ಬಂದಿದ್ರ ಬನ್ನಿ ಮೇಡಮ್ ಬನ್ನಿ ಕೂತ್ಕೊ ಬನ್ನಿ ಸಾ ನೀವೇನು ಅನ್ಕೋಬೇಡಿ ನಾವೇನು ಬಟ್ಟೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿಲ್ಲ ನಾನು ನಮ್ಮಮ್ಮ ಇಬ್ರು ಕೆಲಸ ಹುಡುಕ್ತಿದ್ವಿ ಸಾ ಕೆಲಸ ಯಾವ್ದನ್ನ ಕೆಲಸಕ್ಕೆ ಸಿಗ್ತದೇನೋ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಒಂದು 2-3 ಕಡೆ ಕೇಳ್ಕೊಂಡು ನಿಮ್ಮ ಅಂಗಡಿಗೂ ಬಂದ್ವಿ ಭಾಳ ದೊಡ್ಡದಾಗಿತ್ತಲ್ಲ ಅಂಗಡಿ ಭಾಳ ದೊಡ್ಡದಾಗೆ ಅದಕ್ಕೆ ಏನಾರ ಕೆಲಸ ಗಿಲ್ಸ ಐತೇನೋ ಇಲ್ಲಿ ಏನಾದ್ರೂ ನೋಡನಿ ಅಂತ ಹೇಳ್ಬಿಟ್ಟು ಬಂದ್ವಿ ಸಾ ಏನಾರ ಕೆಲಸ ಪಲ್ಸ ಇದ್ರೆ ನೋಡಿ ಸಾ ಅಂಗಡಿನಾಗ ಏನ್ ಕೆಲಸ ಐತೆ ಏನ್ ಕೆಲಸ ಮಾಡ್ತೀರಾ ನೀವು ಸಾ ನೀವೇನು ಕೆಲಸ ಮಾಡು ಅಂದ್ರೂ ಮಾಡ್ತೀವಿ ಸಾ ಮನೆ ಕಡೆ ಹೊಸಿ ಪ್ರಾಬ್ಲಮ್ ಐತಿ ನಾವು ರಾಜಮನೆ ತಂದರೆ ಅದು ವಾಡ್ದಾಗ ಬೆಳೆದಿದ್ವಿ ನಾವು ಆದರೆ ಏನು ಮಾಡಿದ್ರೆ ನಮ್ಮ ಟೇಮ್ ಸರಿ ಇದ್ದಕ್ಕೆ ಎಲ್ಲ ಹಿಂಗೆ ಬೀದಿಗೆ ಬಂದ್ಬಿಟ್ವಿ ಸಾ ಏನು ಮಾಡೋಕ್ಕೈತೆ ನಮ್ಮ ಮನೆ ಬರಹ ನೆಟ್ಗಿಲ್ಲ ಅದಕ್ಕೆ ಇವಾಗ ನಾನು ನನ್ನ ಮಗಳು ಇಬ್ರು ಕೆಲಸ ಮಾಡನಿ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ವಿ ಸಾ ನೋಡಿ ಸಾ ಯಾವ್ದಾನ ಒಂದು ಕೆಲಸ ಇದ್ರೆ ಸುಮ್ಮನೆ ಹಂಗೆ ಇರೋದು ಕೊಟ್ಬಿಡಿ ಏನೋ ಬೆಳಗ್ಗೆ ಸಂಜೆ ಗಂಟೆ ಮಾಡ್ಕೊಂಡು ಹೋಯ್ತೀವಿ ಹಾ ನನ್ಗೂನು ಕೆಲ್ಸಕ್ಕೆ ಬೇಕಿತ್ತು ಒಂದು 2-3 ಜನ ಬೇಕಿತ್ತು ಕೆಲಸಕ್ಕೆ ಬಟ್ಟೆ ಅಂಗಡಿಗೆ ಇರೋರು ಸ್ವಲ್ಪ ಬಿಟ್ಟೋದ್ರು ಒಂದು 2-3 ಜನ ಬಿಟ್ಟೋದ್ರು ಬೇರೆ ಕಡೆ ಕೆಲಸಕ್ಕೆ ತಗೊಳ್ಳೋಣ ಅಂತ ಅನ್ಕೊಂತ ಇದ್ದೆ ನೋಡಿ ನಿಮ್ಗೆಲ್ಲ ಸೀರೆ ವ್ಯಾಪಾರ ಎಲ್ಲ ಮಾಡಕ್ ಬರುತ್ತೆ ತಾನೆ ನಿಮ್ಗೆಲ್ಲ ಸೀರೆ ತೋರ್ಸಕ್ಕೆ ರೇಟ್ ಬೇಕಾದ್ರೆ ನಾನು ಹೇಳ್ತೀನಿ ಆದ್ರೆ ಸೀರೆ ಎಲ್ಲ ಬಿಚ್ಚಿ ನೀವು ತೋರಿಸ್ಬೇಕು ಹಂಗೆ ನೀಟಾಗೆಲ್ಲ ಮಡಿಸ್ಬಿಟ್ಟು ಇಡಬೇಕು ತುಂಬಾ ಕೆಲಸ ಇರುತ್ತಿಲ್ಲಿ ಸರಿನಾ ತಿರ್ಗಾ ಮತ್ತೆ ನೈಟ್ ಹೋಗೋ ಅಷ್ಟೊತ್ತಿಗೆ ಎಲ್ಲ ನೋಡಿ ಈಗ ಜೋಡಿಸಿದ್ರಲ್ಲ ಈ ತರ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟು ಕ್ಲೀನಾಗಿ ಹೋಗ್ಬೇಕು ಬೆಳಿಗ್ಗೆ ಬಂದ ತಕ್ಷಣ ಮತ್ತೆ ಕಸ್ಟಮರ್ ಬಂದು ನೋಡಿದ ತಕ್ಷಣ ಏನಪ್ಪ ಗಜಿ ಬಿಜಿ ಅಂತ ಅನ್ಕೋಬಾರ್ದು ಸಾ ಸೀರೆ ಮಾಡ್ಸೋದೆ ಅದೇ ನಮಗೆ ಬರೋಕ್ಕಿಲ್ವೇ ಸೀರೆ ಮಾಡ್ಸೋ ಕೆಲಸ ಬರ್ತದೆ ಸರ್ ನನಗೂ ಬರ್ತದೆ ಸಂದಾಕ್ ಬರ್ತದೆ ನನಗೂ ನನ್ನ ಮಗಳು ಸಂದಾಕ್ ಮಾಡ್ತಾಳೆ ಸಾ ಒಂದು ಕೆಲಸ ಕೊಟ್ಬಿಡಿ ಸಾ ಇಲ್ಲಿ ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೋತೀವಿ ಹ್ಞೂ ಸಾ ನಮ್ಮ ಅಮ್ಮಗೂ ನಂಗೆ ಇಬ್ರಿಗೂ ಇಲ್ಲೇ ಕೊಟ್ಬಿಡಿ ಸಾ ಕೆಲಸ ಸರಿ ಆಯ್ತು ನಾಳೆಯಿಂದನೇ ಕೆಲ್ಸಕ್ಕೆ ಬನ್ನಿ ತಗೋತೀನಿ ಥ್ಯಾಂಕ್ಸ್ ಸಾ ಸಂಬಳ ಎಷ್ಟು ಕೊಟ್ಟಿರೆ ನೋಡಿ ಸದ್ಯಕ್ಕೆ 8,000 ಕೊಡ್ತೀನಿ ಯಾಕಂದ್ರೆ ನೀವು ಇನ್ನೂ ಹೊಸ್ದಾಗಿ ಬಂದಿದ್ದೀರಾ ನೋಡ್ಬೇಕು ನೀವು ಏನೇನ್ ಕೆಲಸ ಮಾಡ್ತೀರಾ ಏನೇನ್ ಕೆಲಸ ಮಾಡಕ್ಕಿಲ್ಲ ಅಂತ ನಮಗೂ ಗೊತ್ತಾಗ್ಬೇಕಲ್ಲ ಅದಕ್ಕೆ ಸ್ಟಾರ್ಟಿಂಗು ನಿಮ್ಗೆ 8,000 ಇಬ್ರಿಗೂ ಸೇರಿ 16,000 ರೂಪಾಯಿ ಕೊಡ್ತೀನಿ ಆಮೇಲೆ ಬೇಕಾದ್ರೆ ಮುಂದಿನ ತಿಂಗಳು ನೋಡೋಣ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅವಾಗ ಸರಿ ಸಾ ಆಯ್ತು ಸಾ ಆಯ್ತು ನೀವು ಹೇಳ್ದಂಗೆ ಏನೇ ಆಯ್ತು ಸಾ ನಾಳೆಯಿಂದನೇ ಬಂದ್ಬಿಡ್ತೀವಿ ಸಾ ಊಟ ಗಿಟ್ಟೆಲ್ಲ ಬಾಕ್ಸ್ ತಗೊಂಬಿಟ್ಟು ಬರ್ಬೇಕಾ ಟೀ ಕಾಫಿ ನಿಮಗೆ ಸಿಗುತ್ತೆ ಇನ್ ಬಾಕ್ಸ್ ಎಲ್ಲ ನೀವೇ ತಗೊಂಡ್ ಬರ್ಬೇಕು ಇಲ್ಲೆಲ್ಲನೂ ಇಲ್ಲ ಸರಿ ಸಾ ಹಂಗೆ ಆಯ್ತು ಮತ್ತೆ ನಾಳೆನೇ ಬಂದ್ಬಿಡ್ತೀವಿ ಮಿಸ್ಸೇ ಮಾಡಲ್ಲ ನಾಳೆನೇ ಬಂದ್ಬಿಡ್ತೀವಿ ಸರಿ ನಾಳೆನೇ ಬಂದ್ಬಿಡಿ ಸರಿನಾ ಇವತ್ತು ಯಾವ ವಾರ ಮಂಗಳವಾರನ ಇಲ್ಲ ಇವತ್ತು ಬುಧವಾರ ಅನಿಸುತ್ತೆ ನಾಳೆ ಬಂದ್ಬಿಡಿ ಗುರುವಾರದಿಂದ ಬಂದ್ಬಿಡಿ ಏನಪ್ಪಾ ಅಲ್ಲಿ ತೆಗಿರೋ ಅಲ್ಲೆಲ್ಲ ನೋಡಿ ತೆಗೆದು ಇಳಿಸಿ ಚೇರುಗಳೆಲ್ಲ ಈಚೆ ಕಡೆಗೆ ಹಾಕು ಅಮ್ಮ ಸಾಕು ಬಾ ಸ್ಟಾರ್ಟಿಂಗ್ 8,000 ಎ ಸಿ ರೂಮ ಕುಂತ್ಕೊಂಡು ಕೆಲಸ ನೋಡು ಬಟ್ಟೆ ತೋರ್ಸೋದು ಅಷ್ಟೇನೇ ನೋಡು ಎಷ್ಟು ಮೆತ್ತಗೈತೆ ಕೆಳಗಡೆ ಇಲ್ಲಿ ಕುಂತ್ಕೊಂಡು ಆರಾಮಾಗಿ ಅವ್ರು ಕೇಳಿ ಸೀರೆ ತೆಗೆದು ತೋರ್ಸೋದಷ್ಟೇ ಕೆಲಸ ಹೂ ಕಣಮಿ ಇದಕ್ಕಿನ್ನ ಕೆಲಸ ಬೇಕೆ ನಮ್ಮ ಮಗೋಕೆ ಬಾ ಸಾಕು ಇದೇ ಕೆಲಸ ನನಗೆ ಸಾಕು ಬೇಜಾನಾಯ್ತು ಈ ಕೆಲಸನೂ ಸರಿ ಬಾ ಹೋಗೋಣ ನಾಳೆಯಿಂದ ಬೆಳಿಗ್ಗೆನೆ ತಿಂಡಿ ತಿಂದ್ಬಿಟ್ಟು ಅಯ್ಯೋ ಎಷ್ಟು ಗಂಟೆ ಅಂತಾನೆ ಕೇಳಿಲ್ಲ ಸಾ ಎಷ್ಟು ಗಂಟೆಗೆ ಕೆಲ್ಸಕ್ಕೆ ಬರೋದು ನಾಳೆಗೆ 9 ವರ್ಷದ ಗಿಲಿರ್ರಿ 10 ಗಂಟೆಗೆ ಅಂಗಡಿ ಓಪನ್ ಮಾಡೋದು 9:30 9:45 ಬಂದ್ಬಿಡಿ ಸರಿ ಸಾ ಆಯ್ತು ನೋಡಿಯಮ್ಮ